अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः. ಮೂರನೇದು ಬನ್ನಿ. ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮೈತಿ. ಸುಪ್ತಾವಸ್ಥೆ ಅನ್ನೋದು ಬಂತು ಮೂರನೇದು, ಆಯಿತಾ. ನ ಕಂಚನ ಕಾಮಂ ಕಾಮಯತಿ. ಇಲ್ಲಿ ಡಿಸೈರ್ ಅನ್ನೋದು ಇರಲ್ಲ. ಎಲ್ಲಿ? ಸುಪ್ತ. ನ ಕಂಚನ ಸ್ವಪ್ನಂ ಪಶ್ಯತಿ. ಬನ್ನಿ. ನ ಕಂಚನ ಇಲ್ಲಿ ನಿದ್ರೆಯಲ್ಲಿ ಡಿಸೈರ್ ಇರೋದಿಲ್ಲ, ಒಂದು ಸ್ವಪ್ನ ಇರೋದಿಲ್ಲ. ಗಾಢ ನಿದ್ರೆ ಬಗ್ಗೆ ಮಾತಾಡ್ತಿದ್ದೀವಿ. ನಿದ್ರೆಯಲ್ಲಿ ಡಿಸೈರು ಇಲ್ಲ, ಸ್ವಪ್ನ ಇಲ್ಲ. ತತ್ ಸುಷುಪ್ತಂ. ಇದಕ್ಕೆ ಸುಷುಪ್ತಿ ಸ್ಥಾನ ಅಂತ ಹೇಳ್ತಾರೆ. ಈ ಸುಷುಪ್ತಿ ಸ್ಥಾನದ ಒಂದು ವಿಶೇಷತೆ ಏನಂದರೆ ಏಕೀಭೂತ ಪ್ರಜ್ಞಾನ ಘನ. ಪ್ರಜ್ಞಾನ ಘನ. ಪ್ರಜ್ಞಾನ ಘನ ಅಂದರೆ ಸಮಸ್ತ ಜೀವಕೋಟಿಗಳಲ್ಲೂ ಕೂಡ ಸುಷುಪ್ತಿ ಸ್ಥಾನದ ಅನುಭವ ಒಂದೇ. ಏನು ಅನುಭವ? ಆನಂದಮಯ. ಆನಂದ. ಆನಂದ ಬುಕ್. ಆನಂದವನ್ನೇ ಸೇವನೆ ಮಾಡುವಂಥದ್ದು ಆನಂದಮಯ. ಆನಂದ ಬುಕ್. ಪ್ರಾಜ್ಞ ತೃತೀಯ ಪಾದ. ಪ್ರಾಜ್ಞಾವಸ್ಥೆ. ಸ್ವಲ್ಪ ಗಮನ ಕೊಡಿ. ಪ್ರಾಜ್ಞಾವಸ್ಥೆ ಅಂದರೆ ನಾವು ಪ್ರಾಣ ಅಂತಲೂ ತಗೊಳ್ಬೋದು ಇಲ್ಲಿ. ಯಾಕೆಂದರೆ ನಾವು ಪ್ರಾಣ ಮಾತ್ರ ಆಗಿರ್ತೀವಿ. ಎಲ್ಲಿ? ಸುಷುಪ್ತಿಯಲ್ಲಿ. ಸುಷುಪ್ತಿಯಲ್ಲಿ ಪ್ರಾಜ್ಞಾ ಪ್ರಾಣ. ಪ್ರಾಣ ಅಂತ ತಗೊಂಡಾಗ ಅಲ್ಲಿ ಒಂದು ವಿಶೇಷಣ ಬರುತ್ತೆ. ಪ್ರಾಣ ಯಾಕೆ? ಪ್ರಾಜ್ಞನ ಪ್ರಾಣ ಯಾಕೆ ಹೇಳಿದರು? ಪ್ರಾಜ್ಞಾವಸ್ಥೆ, ಪ್ರಾಣಾವಸ್ಥೆ, ತೃತೀಯ ಪಾದ. ಉಸಿರಾಟ ಪ್ರಾಣ ಇದೆ. ಪ್ರಾಣ ಎಲ್ಲ ಜೀವಿಗಳಲ್ಲೂ ಪ್ರಾಣ ಅನ್ನೋದು ಕಾಮನ್, ಹೌದಾ? ಪ್ರಾಣದ ಮಾಧ್ಯಮದಲ್ಲಿ ಎಲ್ಲ ಜೀವಿಗಳು ಹುಟ್ಟುತ್ತವೆ, ಪ್ರಾಣದ ಮಾಧ್ಯಮದಲ್ಲಿ ಇರ್ತವೆ, ಪ್ರಾಣದಿಂದ ಡಿಟ್ಯಾಚ್ ಆಗ್ತವೆ. ಪ್ರಾಣಕ್ಕೆ ಬಿಟ್ಟು ಹೋಗೋದಲ್ಲ, ಪ್ರಾಣ ಅಲ್ಲೇ ಇರುತ್ತೆ. ಯು ಡಿಟ್ಯಾಚ್, ಯು ಗೆಟ್ ಡಿಟ್ಯಾಚ್ಡ್ ಫ್ರಮ್ ದ ಪ್ರಾಣ. ಥ್ರೆಡ್ ಅದು. ಪ್ರಾಣ ಅನ್ನೋದು ಥ್ರೆಡ್ ಅಂತ ಹೇಳ್ತಾರೆ. ವಾಯು ಪ್ರಾಣ, ಆಯಿತಾ? ಈ ಪ್ರಾಣ ಅಂತ ಹೇಳಿದ ಮೇಲೆ ಇಮಿಡಿಯೇಟಾಗಿ ಅಲ್ಲಿ ಏನು ಮಾಡಿದರೆ ಇನ್ನೊಂದು ಮಂತ್ರ ಹಾಕಿದರು. ಮಾಂಡಿಕ್ಯ ಉಪನಿಷತ್ತಲ್ಲಿ 3 ಪಾದಗಳು ಹೇಳಿದ ಕೂಡಲೇ ಇನ್ನೊಂದು ಎಕ್ಸ್ಟ್ರಾ ಮಂತ್ರ ಬಂತು. ಏಷ ಸರ್ವೇಶ್ವರ. ಇವನು ಸರ್ವೇಶ್ವರ. ಯಾರು? ನಿಮ್ಮ ಪ್ರಾಣಾವಸ್ಥೆ ಅಥವಾ ಪ್ರಾಜ್ಞಾವಸ್ಥೆ ಸರ್ವೇಶ್ವರ. ಏಷ ಸರ್ವೇಶ್ವರ. ಏಷ ಸರ್ವಜ್ಞ. ಎಲ್ಲವನ್ನು ತಿಳಿದವನು. ಏಷ ಅಂತರ್ಯಾಮಿ. ಎಲ್ಲರ ಒಳಗಡೆ ಇರುವವನು. ಪ್ರಾಣ ಒಪ್ಕೊಳ್ತೀರಾ? ಅದನ್ನೇ ತಾನೇ ಮಾತಾಡಿದ್ದು. ಪ್ರಾಣಾವಸ್ಥೆ ಅನ್ನೋದು ಅಂತರ್ಯಾಮಿ ಥ್ರೆಡ್. ಎಲ್ಲ ಜೀವಿಗಳಿಗೂ ಒಂದೇ ಥ್ರೆಡ್. ಏನದು? ಪ್ರಾಣ. ಆ ಪ್ರಾಣದ ಅವಸ್ಥೆಯಲ್ಲಿ ಇರುವಾಗ ಎಲ್ಲರೂ ಆನಂದಮಯ, ಆನಂದಭುಕ್ ಆಗಿರ್ತಾರೆ. ಅದು ಪ್ರಾಜ್ಞ. ಇವನಿಗೆ ಸರ್ವೇಶ್ವರ ಅಂತ ಹೇಳಿದರು. ಸರ್ವಜ್ಞ. ಅಂತರ್ಯಾಮಿ ಯೋನಿ ಸರ್ವಸ್ಯ. ಎಲ್ಲರೂ ಜೀವಿಗಳು ಹುಟ್ಟೋದು ಈ ಪ್ರಾಣದಿಂದ, ಈ ಪ್ರಾಜ್ಞಾವಸ್ಥೆಯಿಂದ ಈಚೆ ಬರೋದು. ಅಪ್ಯಯೌಹಿ ಭೂತಾನ. ಪ್ರಳಯ ಅಂದರೆ ಅಲ್ಲಿ ಅವರು ಮರ್ಜ್ ಆಗ್ತಾರೆ. ಪ್ರಾಣದಿಂದ ಬರ್ತಾರೆ, ಪ್ರಾಣಕ್ಕೆ ವಾಪಸ್ಸು ಹೋಗ್ತಾರೆ ಅಂತ. ಸೊ ನಾವೇನು ಹೇಳ್ತೀವಿ? ನಾವು ದೇವರಿಂದ ಬಂದಿದ್ದೀವಿ, ದೇವರಿಗೆ ಹೋಗ್ತೀವಿ ಅಂತ ಹೇಳ್ತೀವಿ. ಅಧ್ಯಾತ್ಮದಲ್ಲಿ ಬಂದಾಗ ಪ್ರಾಣದಿಂದ ಬಂದಿದ್ದೀವಿ, ಪ್ರಾಣಕ್ಕೆ ಹೋಗ್ತೀವಿ ಅಂತ ಹೇಳ್ತೀವಿ. ನೀವು ಸೃಷ್ಟಿಕರ್ತ ಬ್ರಹ್ಮ ಅಂದರು ಅಥವಾ ಈಶ್ವರ ಅಂದರು, ಭಗವಂತ ಅಂದರು. ನಾವು ಭಗವಂತನಿಂದ ಬಂದಿದ್ದೇವೆ, ಭಗವಂತನಲ್ಲಿದ್ದೇವೆ, ವಾಪಸ್ ಭಗವಂತನ ಹತ್ರ ಹೋಗ್ತಾ ಇದ್ದೇವೆ. ದೇವರ ಪಾದ ಸೇರಿಕೊಂಡ್ರು, ಹೌದಾ? ಸೊ ಈ ಪ್ರಾಜ್ಞೆ ಏನು ಸ್ವಲ್ಪ ಅನಲೈಸ್ ಮಾಡೋಣ.
ಈ ಈಗ ತುರಿಯೋಕ್ಕೆ ನಾವು ಹೋಗ್ತಾ ಇಲ್ಲ, ತುರಿಯಾವಸ್ಥೆಗೆ ಹೋಗ್ತಾ ಇಲ್ಲ. ಇಲ್ಲಿ ಸ್ವಲ್ಪ ವಿಷಯ ಇದೆ. ಈ ಪ್ರಾಣಾವಸ್ಥೆ ಪ್ರಾಜ್ಞಾವಸ್ಥೆ ಇದೆ. ಇದನ್ನು ನಾವು ಈಶ್ವರ, ಭಗವಂತ, ದೇವರು ಯಾವುದೇ ಹೆಸರನ್ನು ನಾವು ಕರೆದರೂ ಕೂಡ ದೇವರ ಪಾದ ಸೇರಿಕೊಂಡ್ರು ಪುನಃ ಅಲ್ಲಿ ಬರ್ತಾರೆ, ಹೋಗಿ ಬರ್ತಾರೆ. ಗೆಳೆಯ ಮತ್ತೊಮ್ಮೆ ಹುಟ್ಟಿ ಬಾ ಎಲ್ಲ ಬೋರ್ಡ್ ಹಾಕ್ತೀರಲ್ಲ, ಮತ್ತೊಮ್ಮೆ ಹುಟ್ಟಿ ಬಾ, ಎಲ್ಲರೂ ಹುಟ್ಟಿ ಬರ್ತಾರೆ. ಎಲ್ಲಿ? ಈ ದೇವರ ಪಾದ, ಅಥವಾ ನೀವೇನು ಹೇಳ್ತೀವಿ ಹಿರಣ್ಯಗರ್ಭ ಅಂತ ಹೇಳ್ತೀವಿ ನಾವು. ನೀವು ಪುರಾಣದಲ್ಲಿ ಈಶ್ವರ, ಬ್ರಹ್ಮ, ವಿಷ್ಣು, ಶಕ್ತಿ, ದೇವಿ ಎಲ್ಲ ಪಾದ, ಶಿವನ ಪಾದ ಸೇರಿಕೊಂಡ್ರು ಹಿರಣ್ಯಗರ್ಭ ಇದು. ಇಲ್ಲಿ ಯಾವ ರೂಪದಲ್ಲಿರ್ತಾರೆ? ಜಗದ್ಬೀಜ, ಬೀಜ ರೂಪದಲ್ಲಿರ್ತಾರೆ. ಪ್ರಾಣ ಅನ್ನೋದು ಮೀಡಿಯಾ. ನೀವು ಯಾವ ರೂಪದಲ್ಲಿ ಇರ್ತೀರ ಅಲ್ಲಿ? ಸ್ಪಂದನ, ಬೀಜ ರೂಪ, ಜಗದ್ಬೀಜ. ಆಲದ ಮರದ ಬೀಜ ತುಂಬ ಚಿಕ್ಕದು. ನೀವು ಕಟ್ ಮಾಡಿದ್ರೆ ಏನಾದ್ರು ಕಾಣುತ್ತೆ ನಿಮಗೆ? ಕಾಣುತ್ತಾ? ಇಲ್ಲ. ಆದರೆ ಅದರೊಳಗಡೆ ಜೆನೆಟಿಕ್ ಮ್ಯಾಪಿಂಗ್ ಇರುತ್ತೆ. ಅದು ನೀವು ಗಿಡ ಮಣ್ಣಿನಲ್ಲಿ ಹಾಕಿ ಅದಕ್ಕೆ ಅನುಕೂಲವಾದ ಪರಿಸರ ಕ್ರಿಯೇಟ್ ಮಾಡಿದ ಕೂಡಲೇ ಅದು ಮರವಾಗಿ ಬೆಳೆದು ದೊಡ್ಡ ಮರ ಆಗಿರುತ್ತೆ. ಅಷ್ಟು ದೊಡ್ಡ ಮರ, ಅಷ್ಟು ಚಿಕ್ಕ ಆಲದ ಮರದಲ್ಲಿ ಬೀಜದಲ್ಲಿ ಇದೆ ಅಂತ ಒಪ್ಕೊಳ್ತೀವಿ. ಆದರೆ ನಾವು ಹಿರಣ್ಯಗರ್ಭದಲ್ಲಿ ಬೀಜ ರೂಪದಲ್ಲಿ ಏನು ಆಧಾರ? ಶಾಸ್ತ್ರ ಆಧಾರ. ಸೊ ಈಶ್ವರ ಅನ್ನಿ, ಸೃಷ್ಟಿಕರ್ತ ಬ್ರಹ್ಮ ಅನ್ನಿ, ದೇವರು ಅನ್ನಿ, ಭಗವಂತ ಅನ್ನಿ, ದೇವ್ರ ಪಾದ ಅಥವಾ ಶಿವನ ಪಾದ ಎಲ್ಲಿ ಹೋಗ್ತೀವಿ ಅಂದರೆ ಹಿರಣ್ಯಗರ್ಭ ತತ್ವ. ದಿಸ್ ಇಸ್ ದ ಎಂಡ್. ದಿಸ್ ಇಸ್ ದ ಎಂಡ್. ಯಾರಿಗೆ? ಈ ಪ್ರಾಪಂಚಿಕ ವಿಷಯಗಳಲ್ಲಿ ಮಗ್ನರಾಗಿ ಇಲ್ಲೇ ಸಾಧನೆ ಮಾಡಿಕೊಂಡು ಪ್ರಪಂಚವನ್ನೇ ಎಲ್ಲವೂ ನಾವೇ ನಮ್ಮದು ಅಂತ ಅಂದ್ಕೊಂಡಿರೋರಿಗೆ ಇದು ಹಿರಣ್ಯಗರ್ಭ ಎಂಡ್. ಆದರೆ ಒಬ್ಬ ಜ್ಞಾನಿಗೆ ಹಿರಣ್ಯಗರ್ಭ ತತ್ವದಿಂದ ಆಚೆ ಹೋಗುವಂಥ ಒಂದು ಅವಕಾಶ ಸಿಗುತ್ತೆ. ಯಾಕೆಂದರೆ ಜೀವಂತವಾಗಿರುವಾಗಲೇ ಈ ದೇಹ, ಈ ಪ್ರಪಂಚ ಎರಡಕ್ಕೂ ತಾದಾತ್ಮ್ಯತೆ ಕಳ್ಕೊಂಡಿರ್ತಾರೆ. ಸೊ ನಮಗೆಲ್ಲ ವಾಸನೆಗಳಿರೋದ್ರಿಂದ ಸೂಕ್ಷ್ಮ ರೂಪದಲ್ಲಿ ವಾಸನೆಗಳು ಆ ಬಂಡಲ್. ದುಡ್ಡು ಎತ್ಕೊಂಡೋಕ್ಕಾಗಲ್ಲ, ನಾವು ಬ್ಯಾಂಕ್ ಬ್ಯಾಲೆನ್ಸ್ ತೊಗೊಳೋಕ್ಕಾಗಲ್ಲ. ಆದರೆ ಇದು ನಮ್ಮ ಜೊತೆ ಬರುತ್ತೆ. ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ ಎಲ್ಲ ಹೇಳ್ತೀವಲ್ಲ, ಆ ಪ್ರಾರಬ್ಧ ಕರ್ಮ ಅಂದರೆ ಅದು ಆ ವಾಸನೆ ರೂಪದಲ್ಲಿ ಬಂದು ಹಿರಣ್ಯಗರ್ಭದಲ್ಲಿ ನಮಗೆಲ್ಲಿ ಬೇಕು ಅನುಕೂಲವಾದ ಕಡೆ ವಾಪಸ್ಸು ಬರ್ತೇವೆ. ಸೊ ಈಶ ಸರ್ವೇಶ್ವರ. ನಿದ್ರೆಯಲ್ಲಿ ಹೇಗೆ ನಾವು ಹೋಗಿ ವಾಪಸ್ ಬರ್ತೇವೋ ಹಾಗೆಯೇ ಈ ದೇಹ ಕಳಚಿಕೊಂಡಾಗಲೂ ಕೂಡ ಹೋಗಿ ವಾಪಸ್ಸು ಬರ್ತೇವೆ.